ಹಲೋ ಫ್ರೆಂಡ್ಸ್, ಬೋಧನಾ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಾಜಿಕಲ್ ರೀಸನಿಂಗ್ನ ಸ್ಕ್ವೇರ್ ಆಫ್ ಅಪೋಸಿಷನ್ನ MCQsನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. MCQsನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸ್ಕ್ವೇರ್ ಆಫ್ ಅಪೋಸಿಷನ್ಗೆ ಸಂಬಂಧಪಟ್ಟಂಥ ಥಿಯರಿ ಪೋರ್ಷನ್ನ ನಾವು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಅದರ ಲಿಂಕ್ನ ನಾವು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ನೋಡಿಬಿಟ್ಟು ಈ ವಿಡಿಯೋಗೆ ಬನ್ನಿ. ಸೊ ಇದರಿಂದ ನಿಮಗೆ MCQ ಸಾಲ್ವ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಸೊ ನಮಗಿಲ್ಲಿ 4 ರೀತಿಯಾದಂಥ ಸ್ಟೇಟ್ಮೆಂಟ್ಸ್ ಇರುತ್ತೆ. ಎ ಟೈಪ್, ಇ ಟೈಪ್, ಐ ಟೈಪ್ ಮತ್ತು ಓ ಟೈಪ್. ಸೊ ಎ ಟೈಪ್ ಬಂದುಬಿಟ್ಟು ಆಲ್ ಅಂತ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಎ ಟೈಪ್ ಅಂತೀವಿ. ನೋ ಅಂತ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಇ ಟೈಪ್ ಅಂತೀವಿ. ಸಮ್ ಅಂತ ಬರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಐ ಅಂತ ಕರಿತೀವಿ. ಸಮ್ ನಾಟ್ ಅಂತ ಬರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಓ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಮೇಲಿರ್ತಕ್ಕಂಥ ಎ ಮತ್ತು ಇ, ಆಲ್ ಮತ್ತು ನೋ, ಇವೆರಡರ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಗೆ ಕಾಂಟ್ರರೀಸ್ ಅಂತ ಕರಿತೀವಿ. ಇವೆರಡರ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತಂದರೆ ಬೋತ್ ಕ್ಯಾನ್ ಬಿ ಫಾಲ್ಸ್ ಬಟ್ ಬೋತ್ ಕ್ಯಾನ್ ನಾಟ್ ಬಿ ಟ್ರೂ. ಎರಡು ಫಾಲ್ಸ್ ಆಗುತ್ತೆ ಬಟ್ ಎರಡು ಟ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಳಗಿರ್ತಕ್ಕಂಥ ಐ ಮತ್ತು ಓ ಮಧ್ಯೆ ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ ಕಾಂಟ್ರರೀಸ್ಗೆ ಆಪೋಸಿಟ್ ಇರುತ್ತೆ. ಇವನ್ನ ನಾವು ಸಬ್ ಕಾಂಟ್ರರೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎರಡೂ ಟ್ರೂ ಆಗುತ್ತೆ ಬಟ್ ಎರಡು ಫಾಲ್ಸ್ ಆಗೋದಿಲ್ಲ. ಇಲ್ಲಿ ನಮಗೆ ಜಸ್ಟ್ ಥಿಂಕ್ ಮಾಡೋವಾಗ ಎರಡು ಟ್ರೂತ್ ಚೇರ್ ಇರುತ್ತೆ. ಕಾಂಟ್ರರೀಸ್ ಅಂತಂದರೆ ಅಲ್ಲಿ ಒಂದು ಟ್ರೂತ್ ಚೇರ್ ಇರುತ್ತೆ, ಇಲ್ಲಿ ಎರಡು ಟ್ರೂತ್ ಚೇರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಹಾಗೆ ಎಕ್ಸ್ ಸಿಂಬಲಲ್ಲಿ ಬರ್ತಕ್ಕಂಥವನ್ನ ಕಾಂಟ್ರಡಿಕ್ಟರೀಸ್ ಅಂತ ಹೇಳಿ ಕರಿತೀವಿ. ಎ ಮತ್ತು ಓ ಅಥವಾ ಇ ಮತ್ತು ಐ ಇವ್ರ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಗೆ ಕಾಂಟ್ರಡಿಕ್ಟರೀಸ್ ಅಂತ ಹೇಳಿ ಕರಿತೀವಿ. ಇವರಿಬ್ಬರು ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ತಾರೆ. ಒಂದು ಟ್ರೂ ಆಯಿತು ಅಂದರೆ ಇನ್ನೊಂದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ, ಒಂದು ಫಾಲ್ಸ್ ಆಯಿತು ಅಂದರೆ ಇನ್ನೊಂದು ಡೆಫಿನೆಟ್ಲಿ ಟ್ರೂ ಆಗಿರುತ್ತೆ. ಹಾಗೆ ಸೈಡಲ್ಲಿ ಬರ್ತಕ್ಕಂತಹ ಎ ಮತ್ತು ಐ ಅಥವಾ ಇ ಮತ್ತು ಓ ಇವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತಂದರೆ ಟ್ರೂತ್ ಡೌನ್ವರ್ಡ್ ಇರುತ್ತೆ, ಫಾಲ್ಸ್ ಅಪ್ವರ್ಡ್ ಇರುತ್ತೆ. ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಆ ಎಕ್ಸಾಂಪಲ್ ಮೂಲಕ ನೀವು ನೆನ್ಪಿಟ್ಕೊಂಡ್ರೆ ಗ್ಯಾರಂಟಿ ನೀವು ಮರೆಯೋದಿಲ್ಲ. ಓಕೆ, ಸೊ MCQsನ ಸಾಲ್ವ್ ಮಾಡೋಣ. ಫಸ್ಟ್ MCQ ಬಂದುಬಿಟ್ಟು ಗಿವನ್ ಬಿಲೋ ಆರ್ 4 ಸ್ಟೇಟ್ಮೆಂಟ್ಸ್. ಅಮಾಂಗ್ ದೆಮ್ 2 ಆರ್ ರಿಲೇಟೆಡ್ ಇನ್ ಸಚ್ ಅ ವೇ ದಟ್ ದೇ ಕ್ಯಾನ್ ಬೋತ್ ಬಿ ಟ್ರೂ ಬಟ್ ದೇ ಕ್ಯಾನ್ ನಾಟ್ ಬಿ ಬೋತ್ ಬಿ ಫಾಲ್ಸ್. ಸೆಲೆಕ್ಟ್ ದ ಕೋಡ್ ದಟ್ ಇಂಡಿಕೇಟ್ಸ್ ದೋಸ್ 2 ಸ್ಟೇಟ್ಮೆಂಟ್ಸ್. ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ಎರಡು ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಬಟ್ ಎರಡು ಅಟ್ ಎ ಟೈಮ್ ಫಾಲ್ಸ್ ಆಗೋಲ್ಲ, ಅಂಥ ಸ್ಟೇಟ್ಮೆಂಟ್ಸ್ಗಳನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ನಾನು ಇವಾಗಿನೂ ಹೇಳಿದೆ, ಸಬ್ ಕಾಂಟ್ರರೀಸ್ಗಳ ಮಧ್ಯೆ ರಿಲೇಷನ್ಶಿಪ್ ಹೇಗಿರುತ್ತೆ, ಸಬ್ ಕಾಂಟ್ರರೀಸ್ಗಳ ಮಧ್ಯೆ ರಿಲೇಷನ್ಶಿಪ್ ಹೇಗಿರುತ್ತೆ, ಎರಡೂ ಟ್ರೂ ಆಗುತ್ತೆ ಬಟ್ ಎರಡು ಫಾಲ್ಸ್ ಆಗೋದಿಲ್ಲ. ಹಾಗಂದರೆ ಅದು ಸಬ್ ಕಾಂಟ್ರರಿ ಅಲ್ವಾ. ಸೊ ಇಲ್ಲಿ ಕೆಳಗೆ ಯಾವ್ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವು ಸಬ್ ಕಾಂಟ್ರರೀಸ್ ಯಾವ್ಯಾವುದು ಅಂತ ನೋಡ್ತಾ ಬರೋಣ. ಫಸ್ಟ್, ಹಾನೆಸ್ಟ್ ಪೀಪಲ್ ನೆವರ್ ಸಫರ್. ನೆವರ್ ಅಂತ ಬಂತು ಅಂದರೆ ಅದು ಎಂಥ ಸ್ಟೇಟ್ಮೆಂಟ್ ಆಗಿರುತ್ತೆ, ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್, ಆಲ್ಮೋಸ್ಟ್ ಆಲ್ ಹಾನೆಸ್ಟ್ ಪೀಪಲ್ ಡೂ ಸಫರ್. ಆಲ್ಮೋಸ್ಟ್ ಆಲ್ ಅಂತ ಬಂತು ಅಂದರೆ ಅದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗೆ ಹಾರ್ಡ್ಲಿ, ಹಾನೆಸ್ಟ್ ಪೀಪಲ್ ಹಾರ್ಡ್ಲಿ ಸಫರ್ ಅಂತ ಬಂತು ಅಂದರೆ ಅದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗೆ ಈಚ್ ಆ್ಯಂಡ್ ಎವ್ರಿ ಹಾನೆಸ್ಟ್ ಪರ್ಸನ್ ಸಫರ್, ಈಚ್ ಆ್ಯಂಡ್ ಎವ್ರಿ ಅಂತ ಬಂತು ಅಂದರೆ ಅದು ನಮಗೆ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಸಬ್ ಕಾಂಟ್ರರೀಸ್ ಅಂತಂದರೆ ಯಾವುದ್ರ ಮಧ್ಯೆ ರಿಲೇಷನ್ಶಿಪ್ ಇರುತ್ತೆ, ಐ ಮತ್ತು ಓಗಳ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ ಆಗಿರುತ್ತೆ. ನೋಡಿ ಇಲ್ಲಿ ಐ ಮತ್ತು ಓ ಯಾವುದಿದೆ, ಬಿ ಮತ್ತು ಸಿ ಇವೆರಡು ನಮಗೆ ಕಾಂಟ್ರರೀಸ್ ಆಗಿದೆ. ನಮ್ಗೆ ಕೊಟ್ಟಿರೋ ಕೋಡಲ್ಲಿ ನೋಡಿ ಥರ್ಡ್ ಆಪ್ಷನ್ ಬಿ ಮತ್ತು ಸಿ ಇದೆ ಅಲ್ವಾ. ಸೊ ಆಪ್ಷನ್ 3 B and C is the right answer. So next, if the proposition domestic animals are hardly ferocious is taken to be false, which of the following proposition or propositions can be claimed to be certainly true? Select the correct code. ಇಲ್ಲಿ ಏನು ಹೇಳಿದ್ದಾರೆ, ಡೊಮೆಸ್ಟಿಕ್ ಅನಿಮಲ್ಸ್ ಆರ್ ಹಾರ್ಡ್ಲಿ ಫೆರೋಷಿಯಸ್ ಅಂತ ಹೇಳಿದ್ದಾರೆ. ಹಾರ್ಡ್ಲಿ ಅಂತಂದರೆ ಏನು, ಹಾರ್ಡ್ಲಿ ಅಂತಂದರೆ ನಮಗದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಓ ಟೈಪ್ ಆಫ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿತ್ತು ಅಂತಂದರೆ ಯಾವ ಒಂದು ಸ್ಟೇಟ್ಮೆಂಟ್ಗಳು ಟ್ರೂ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಫಸ್ಟ್ ಪ್ರಪೋಸಿಷನ್ಸ್ಗಳಲ್ಲಿ ಅವು ಯಾವ್ಯಾವ ಟೈಪ್ ಅಂತ ನೋಡ್ತಾ ಬರೋಣ. ಫಸ್ಟ್, ಆಲ್ ಡೊಮೆಸ್ಟಿಕ್ ಅನಿಮಲ್ಸ್ ಆರ್ ಫೆರೋಷಿಯಸ್ ಅನ್ನೋದೇನದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಮೋಸ್ಟ್ ಆಫ್ ಡೊಮೆಸ್ಟಿಕ್ ಅನಿಮಲ್ಸ್ ಆರ್ ಫೆರೋಷಿಯಸ್ ಅನ್ನೋದು I type of statement. No domestic animals is ferocious ಅನ್ನೋದು E type of statement.
ಸಮ್ ಡೊಮೆಸ್ಟಿಕ್ ಅನಿಮಲ್ಸ್ ಆರ್ ನಾನ್ ಫೆರೋಷಿಯಸ್ ಅನ್ನೋದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದು? ಓ. ಓ ಏನು? ಫಾಲ್ಸ್. ಓ ಫಾಲ್ಸ್ ಇದ್ದಾಗ ನಮಗೆ ಕಾಂಟ್ರಾಡಿಕ್ಟರೀಸಲ್ಲಿ ಎ ಏನಾಗುತ್ತೆ? ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಸೊ ನಮ್ಗೆ ಗೊತ್ತು ಸಬ್ ಆಲ್ಟ್ರೇಷನ್ಸ್ಗಳಲ್ಲಿ ಟ್ರೂತ್ ಡೌನ್ವರ್ಡ್ ಇರುತ್ತೆ. ಎ ಟ್ರೂ ಆಗಿತ್ತು ಅಂದರೆ ಐ ಡೆಫಿನೆಟ್ಲಿ ಟ್ರೂ ಆಗುತ್ತೆ ಅಲ್ವಾ? ಸೊ ಹಾಗೆ ಓ ಫಾಲ್ಸ್ ಇತ್ತು ಅಂತಂದರೆ ಸಬ್ ಆಲ್ಟ್ರೇಷನ್ಸಲ್ಲಿ ಇ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಯಾಕೆ ಅಂತಂದರೆ ಫಾಲ್ಸ್ ಅಪ್ವರ್ಡ್. ಓಕೆ, ಸೊ ಈಗ ನಮ್ಗೆ 4 ಸ್ಟೇಟ್ಮೆಂಟ್ ಗೊತ್ತಾಯ್ತಲ್ವ ಯಾವ್ಯಾವುದು ಟ್ರೂ ಇದೆ ಅಂತ. ಎ ಮತ್ತು ಐ ಟ್ರೂ ಇದೆ, ಇ ಮತ್ತು ಓ ಫಾಲ್ಸ್ ಇದೆ. ನಮಗೆ ಕೇಳಿರೋದು ಸರ್ಟನ್ಲಿ ಟ್ರೂ. ಎ ಮತ್ತು ಐ ಆಪ್ಷನ್ ಇರೋದು ಯಾವುದು? ನಮ್ಮ ಕೋಡಲ್ಲಿ ನೋಡಿ, ಎ ಮತ್ತು ಐ ಅಂತಂದರೆ ಎ ಮತ್ತು ಬಿ ಆಪ್ಷನ್ ಯಾವುದ್ರಲ್ಲಿದೆ? ಆಪ್ಷನ್ ಫಸ್ಟ್, ಆಪ್ಷನ್ ಎ ಆ್ಯಂಡ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, if the proposition all thieves are poor is false, which of the following proposition can be claimed certainly to be true? ಸೊ ನಮ್ಗೆ ಇಲ್ಲಿ ಏನು ಹೇಳಿದ್ದಾರೆ? ಆಲ್ ಥೀವ್ಸ್ ಆರ್ ಪೂರ್ ಅನ್ನೋದು ಫಾಲ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆಲ್ ಥೀವ್ಸ್ ಆರ್ ಪೂರ್ ಅನ್ನೋದು ಎಂಥ ಸ್ಟೇಟ್ಮೆಂಟ್? ಅದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದಾಗ, ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದಾಗ ಏನಾಗುತ್ತೆ? ಫಸ್ಟು ನಾವು ನೋಡ್ತಾ ಬರೋಣ. ಸಮ್ ಥೀವ್ಸ್ ಆರ್ ಪೂರ್ ಅನ್ನೋದೇನದು? ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಥೀವ್ಸ್ ಆರ್ ನಾಟ್ ಪೂರ್ ಅನ್ನೋದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಥೀವ್ಸ್ ಈಸ್ ಪೂರ್ ಅನ್ನೋದು ಇ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಪೂರ್ ಪರ್ಸನ್ ಈಸ್ ಎ ಥೀಫ್ ಅನ್ನೋದು ಕೂಡ ಇ ಟೈಪ್ ಆಫ್ ಸ್ಟೇಟ್ಮೆಂಟ್. ಸೊ ನಮಗೆ ಕೊಟ್ಟಿರೋದು ಎ ಟೈಪ್ ಫಾಲ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಎ ಫಾಲ್ಸ್ ಆಗಿತ್ತು ಅಂದರೆ ಕಾಂಟ್ರಾಡಿಕ್ಟರೀಸಲ್ಲಿ ಓ ಏನಾಗುತ್ತೆ? ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಸೊ ಟ್ರೂತ್ ಡೌನ್ವರ್ಡ್ ಇದೆ, ಬಟ್ ನಮಗೆ ಓ ಟ್ರೂ ಅಂತ ಗೊತ್ತಿದೆ ಅಲ್ವಾ? ಸೊ ಟ್ರೂ ಇಂದ ನಾವು ಸಬ್ ಆಲ್ಟ್ರೇಷನಲ್ಲಿ ಓ ಇಂದ ಈಗ ಹೋಗೋಕ್ಕಾಗಲ್ಲ, ಡೌಟ್ಫುಲ್ ಆಗುತ್ತೆ. ಹಾಗೆ ಓ ಟ್ರೂ ಅಂತ ಗೊತ್ತಿತ್ತು ಅಂತಂದರೆ ಐಗೂ ನಾವು ಬರೋಕ್ಕಾಗಲ್ಲ, ಅಲ್ಲಿ ಕೂಡ ಡೌಟ್ಫುಲ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಮಗಿಲ್ಲಿ ಓ ಮಾತ್ರ ಟ್ರೂ ಆಗಿರುತ್ತೆ, ಇ ಮತ್ತು ಐ ಏನಾಗಿರುತ್ತೆ? ಡೌಟ್ಫುಲ್ ಆಗಿರುತ್ತೆ. ಸೊ ಹಾಗಾದರೆ ನಮಗೆ ಕೊಟ್ಟಿರೋ ಆನ್ಸರಲ್ಲಿ ಓ ಇಸ್ ದ ಟ್ರೂ. ಓ ಅಂತಂದರೆ ಬಿ ಆಪ್ಷನ್. ಆಪ್ಷನ್ ಬಿ, ಸಮ್ ಥೀವ್ಸ್ ಆರ್ ನಾಟ್ ಪೂರ್ ಅನ್ನೋದು ಟ್ರೂ, ಡೆಫಿನೆಟ್ಲಿ ಟ್ರೂ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಇಫ್ ಟೂ ಪ್ರಪೋಸಿಷನ್ಸ್ ಆರ್ ಕನೆಕ್ಟೆಡ್ ಇನ್ ಸಚ್ ಎ ವೇ ದಟ್ ಕೆನಾಟ್ ಬಿ ಫಾಲ್ಸ್ ಆಲ್ದೋ ದೇ ಮೇ ಬಿ ಬೋತ್ ಟ್ರೂ ದೆನ್ ದೇರ್ ರಿಲೇಷನ್ಶಿಪ್ ಈಸ್ ಕಾಲ್ಡ್. ಸೊ ಇಲ್ಲೇನು ಹೇಳಿದ್ದಾರೆ? ಎರಡು ಫಾಲ್ಸ್ ಆಗೋಕ್ಕಾಗಲ್ಲ, ಬಟ್ ಎರಡು ಟ್ರೂ ಆಗುತ್ತೆ ಅಂತ ಹೇಳಿದ್ದಾರೆ. ಎರಡು ಫಾಲ್ಸ್ ಆಗೋಕ್ಕಾಗಲ್ಲ, ಎರಡು ಟ್ರೂ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಏನದು? ಅಲ್ಲಿ ನಮಗೆ ಎರಡು ಟ್ರೂತ್ ಸೇರಿರುತ್ತೆ ಅಂತಂದರೆ ಅದು ಐ ಮತ್ತು ಓ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್. ಸೊ ನಮಗೆ ಆನ್ಸರ್ ಬಂದುಬಿಟ್ಟು ಸಬ್ ಕಾಂಟ್ರರೀಸ್. ನೆಕ್ಸ್ಟ್ ಕ್ವೆಶನ್, ಅಮಾಂಗ್ ದ ಫಾಲೋಯಿಂಗ್ ಪ್ರಪೋಸಿಷನ್ ಟೂ ಆರ್ ರಿಲೇಟೆಡ್ ಇನ್ ಸಚ್ ಎ ವೇ ದಟ್ ಒನ್ ಈಸ್ ಡಿನೈಲ್ ಆಫ್ ಅನದರ್. ವಿಚ್ ಆಫ್ ದೋಸ್ ಪ್ರಪೋಸಿಷನ್? ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಡಿನೈಲ್ ಆಫ್ ಒನ್ ಈಸ್ ಡಿನೈಲ್ ಆಫ್ ಅನದರ್ ಅಂತ ಹೇಳಿದ್ದಾರೆ. ಒಂದನ್ನು ನಾವು ಟ್ರೂ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಅದರ ಆಪೋಸಿಟ್ ಇರುತ್ತೆ. ನಾವು ಒಂದನ್ನು ಏನು ಕನ್ಸಿಡರ್ ಮಾಡ್ತೀವೋ ಅದಕ್ಕೆ ಆಪೋಸಿಟ್ ಇನ್ನೊಂದಿರುತ್ತೆ ಅಂತ ಹೇಳಿದ್ದಾರೆ. ಯಾವುದ್ರಲ್ಲಿರುತ್ತೆ? ನಾನು ನಿಮ್ಗೆ ಹೇಳಿದೆ ಕಾಂಟ್ರಾಡಿಕ್ಟರೀಸಲ್ಲಿ ಏನಾಗುತ್ತೆ? ಎರಡು ಆಪೋಸಿಟ್ ಇರುತ್ತೆ. ಒಂದು ಟ್ರೂ ಆದರೆ ಇನ್ನೊಂದು ಫಾಲ್ಸ್ ಆಗಿರುತ್ತೆ, ಒಂದು ಫಾಲ್ಸ್ ಆದರೆ ಇನ್ನೊಂದು ಟ್ರೂ ಆಗಿರುತ್ತೆ. ಡೆಫಿನೆಟ್ಲಿ ಆಪೋಸಿಟ್ ಇರುತ್ತೆ. ಸೊ ನಮಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳಲ್ಲಿ ಆಲ್ ವುಮೆನ್ಸ್ ಆರ್ ಈಕ್ವಲ್ ಟು ಮೆನ್ ಅನ್ನೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ವುಮೆನ್ಸ್ ಆರ್ ಈಕ್ವಲ್ ಟು ಮೆನ್ ಅನ್ನೋದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ವುಮೆನ್ಸ್ ಆರ್ ನಾಟ್ ಈಕ್ವಲ್ ಟು ಮೆನ್ ಅನ್ನೋದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ವುಮೆನ್ ಈಸ್ ಈಕ್ವಲ್ ಟು ಮೆನ್ ಅನ್ನೋದು ಇ ಟೈಪ್ ಆಫ್ ಸ್ಟೇಟ್ಮೆಂಟ್. ಸೊ ಈಗ ನೋಡಿ, ಕಾಂಟ್ರಾಡಿಕ್ಟರೀಸ್ ಅಂತಂದರೆ ಯಾವುದು? ಎ ಓ ಮತ್ತು ಇ ಐ. ನಮಗಿಲ್ಲಿ ಆಪ್ಷನ್ ಆಗಬೇಕು ಎ ಮತ್ತು ಸಿ ಆಗಬೇಕು, ಎ ಮತ್ತು ಸಿ ಆಗಬೇಕು, ಅಥವಾ ಬಿ ಮತ್ತು ಡಿ ಇರಬೇಕು. ನಮಗೆ ಕೊಟ್ಟಿರುವಂಥ ಕೋಡಲ್ಲಿ ಎ ಮತ್ತು ಸಿ ಸಿಗುತ್ತೆ, ಬಟ್ ಬಿ ಮತ್ತು ಡಿ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ, ಎ ಮತ್ತು ಸಿ ಕರೆಕ್ಟ್ ಆನ್ಸರ್. ಅಮಾಂಗ್ ದ ಫಾಲೋಯಿಂಗ್ ಪ್ರಪೋಸಿಷನ್ ಟೂ ಆರ್ ರಿಲೇಟೆಡ್ ಇನ್ ಸಚ್ ಎ ವೇ ದಟ್ ದೇ ಕ್ಯಾನ್ ಬೋತ್ ಬಿ ಟ್ರೂ ಆಲ್ದೋ ದೇ ಕೆನಾಟ್ ಬಿ ಫಾಲ್ಸ್. ವಿಚ್ ಆರ್ ದೋಸ್ ಪ್ರಪೋಸಿಷನ್ಸ್? ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಬೋತ್ ಬಿ ಟ್ರೂ ಆಲ್ದೋ ದೇ ಬೋತ್ ಕೆನಾಟ್ ಬಿ ಫಾಲ್ಸ್. ಎರಡೂ ಟ್ರೂ ಆಗುತ್ತೆ, ಬಟ್
ಎರಡು ಫಾಲ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಎರಡು ಟ್ರೂ ಆಗುತ್ತೆ, ಎರಡು ಫಾಲ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಲ್ಲಿ ಎರಡು ಟ್ರೂತ್ ಚೇರ್ ಇರುತ್ತೆ ಅಲ್ವಾ. ಎರಡು ಟ್ರೂತ್ ಚೇರ್ ಇರುತ್ತೆ ಅಂತಂದರೆ ಅದು ಪರ್ಟಿಕ್ಯುಲರ್ಸ್ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್. ಸಬ್ ಕಾಂಟ್ರರೀಸ್. ಸೊ ಸಬ್ ಕಾಂಟ್ರರೀಸ್ ಅಂದರೆ ಯಾವ್ಯಾವುದು? ಐ ಮತ್ತು ಓ. ಸೊ ನಮಗಿಲ್ಲಿ ಪ್ರಪೋಸಿಷನ್ಸ್ಗಳಲ್ಲಿ ಐ ಮತ್ತು ಓನ ಹುಡ್ಕೋಣ. ಫಸ್ಟ್ ಪ್ರಪೋಸಿಷನ್ ಬಂದ್ಬಿಟ್ಟು ಸಮ್ ಪ್ರೀಸ್ಟ್ ಆರ್ ಕನ್ನಿಂಗ್ ಅಂತ ಇದೆ. ಅದು ಎಂಥದ್ದು? ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಪ್ರೀಸ್ಟ್ ಈಸ್ ಅ ಕನ್ನಿಂಗ್ ಅನ್ನೋದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ಆಲ್ ಪ್ರೀಸ್ಟ್ಸ್ ಆರ್ ಕನ್ನಿಂಗ್ ಅನ್ನೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಪ್ರೀಸ್ಟ್ಸ್ ಆರ್ ನಾಟ್ ಕನ್ನಿಂಗ್ ಅನ್ನೋದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ಸೊ ನಮಗೆ ಕೇಳಿರೋದು ಸಬ್ ಕಾಂಟ್ರರೀಸ್. ಸಬ್ ಕಾಂಟ್ರರೀಸ್ ಅಂತಂದರೆ ಯಾವ್ಯಾವುದು? ಐ ಮತ್ತು ಓ. ಎ ಮತ್ತು ಡಿ ಆಪ್ಷನ್ ಕರೆಕ್ಟ್. ಎ ಮತ್ತು ಡಿ ಅಂತಂದರೆ ಆಪ್ಷನ್ ಡಿ, ಎ ಆ್ಯಂಡ್ ಡಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ 7th ಕ್ವಶನ್. If the statement none but the brave win the race is false, which of the following statement can be claimed to be true? ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ? ನನ್ ಬಟ್ ದ ಬ್ರೇವ್ ವಿನ್ ದ ರೇಸ್ ಅಂತ ಹೇಳ್ತಾರೆ. ನನ್ ಬಟ್ ಅಂತಂದರೆ ಅರ್ಥ ಏನು ಗೊತ್ತಾ? ಅದು ಆಲ್ ಅಂತ. ನನ್ ಬಟ್ ಅನ್ನೋದು ನಥಿಂಗ್ ಬಟ್ ಆಲ್ ಅಂತ. ಸೊ ಆಲ್ ಸ್ಟೇಟ್ಮೆಂಟ್ ಅನ್ನೋದು ಫಾಲ್ಸ್ ಆಗಿದ್ರೆ ಯಾವ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನನ್ ಬಟ್ ಆಲ್ ಅಂತಂದರೆ ಅದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ. ಓಕೆ, ನಮಗೀಗ ಟ್ರೂ ಹುಡುಕ್ಬೇಕು. ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಫಸ್ಟ್ ಆಪ್ಷನ್ ಆಲ್ ಬ್ರೇವ್ ಪರ್ಸನ್ ವಿನ್ ದ ರೇಸ್. ಸೊ ಆಲ್ ಬ್ರೇವ್ ಪರ್ಸನ್ ವಿನ್ ದ ರೇಸ್ ಅನ್ನೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಪರ್ಸನ್ ಹೂ ವಿನ್ ದ ರೇಸ್ ಆರ್ ನಾಟ್ ಬ್ರೇವ್ಸ್ ಅನ್ನೋದೇನದು? ಸಮ್ ಮತ್ತು ನಾಟ್ ಇದೆ ಅಂದರೆ ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ಥರ್ಡ್, ಸಮ್ ಪರ್ಸನ್ಸ್ ಹೂ ವಿನ್ ದ ರೇಸ್ ಆರ್ ಬ್ರೇವ್ಸ್ ಅಂತ ಹೇಳಿದ್ದಾರೆ. ಸೊ ಸಮ್ ಪರ್ಸನ್ ಹೂ ವಿನ್ ದ ರೇಸ್ ಆರ್ ಬ್ರೇವ್ಸ್ ಅನ್ನೋದು ಸಮ್ ಅಂತ ಇದೆ ಅಲ್ಲಿ. ಸೊ ಹಾಗಾಗಿ ಅದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಪರ್ಸನ್ ಹೂ ವಿನ್ ದ ರೇಸ್ ಈಸ್ ಬ್ರೇವ್ ಅಂತ ಹೇಳಿದ್ದಾರೆ, ಅಂದರೆ ಅದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ಓಕೆ, ಸೊ ನಮಗಿಲ್ಲಿ ಸೊ ಎ ಫಾಲ್ಸ್ ಆಗಿದ್ರೆ ನಮಗೆ ಕಾಂಟ್ರಾಡಿಕ್ಟರೀಸ್ ಅಲ್ಲಿ ಓ ಏನಾಗುತ್ತೆ? ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಸೊ ಈಗ ಎ ಫಾಲ್ಸ್ ಆಗಿತ್ತು ಅಂತಂದ್ರೆ ಫಾಲ್ಸ್ ಇಂದ ನಾವು ಟ್ರೂ ಬರೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳಿದ್ದೆ, ನಾನು ಈಗ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಅಂತಂದ್ರೆ ಇಂಥ ಕಡೆ ಇದ್ದೀನಿ ಅಂತ ಡೆಫಿನೆಟ್ಲಿ ಹೇಳಕ್ಕಾಗಲ್ಲ ಅಲ್ವಾ. ಎಕ್ಸಾಂಪಲ್ ನೆನಪಿದೆ. ಸೊ ಎ ಫಾಲ್ಸ್ ಆಗಿತ್ತು ಅಂದರೆ ಇ ಏನಾಗುತ್ತೆ? ಡೌಟ್ಫುಲ್ ಆಗುತ್ತೆ. ಹಾಗೆ ಎ ಇಂದ ನಾವು ಐ ಕೂಡ ಬರೋಕ್ಕಾಗಲ್ಲ, ಫಾಲ್ಸ್ ಅಪ್ವರ್ಡ್ ಆಗುತ್ತೆ. ನಮಗೆ ಎ ಫಾಲ್ಸ್ ಇರೋದ್ರಿಂದ ಐ ಕೂಡ ಡೌಟ್ಫುಲ್ ಆಗುತ್ತೆ. ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ಸಮ್ ಪರ್ಸನ್ ಹೂ ವಿನ್ ದ ರೇಸ್ ಆರ್ ನಾಟ್ ಬ್ರೇವ್. ಸೊ ನೆಕ್ಸ್ಟ್ ಕ್ವೆಶನ್. ಅಮಾಂಗ್ ದ ಫಾಲೋಯಿಂಗ್ ಪ್ರಪೋಸಿಷನ್ two are related in such a way that they cannot both be true but can be both be false ಅಂತ ಹೇಳಿದ್ದಾರೆ. ಅಂದರೆ ಎರಡು ಟ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ, ಬಟ್ ಎರಡು ಫಾಲ್ಸ್ ಆಗ್ಬೋದು. ಎರಡು ಟ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ, ಬಟ್ ಎರಡು ಫಾಲ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನಮಗೇನು ಟ್ರೂತ್ದು ಒಂದೇ ಚೇರ್ ಇರುತ್ತಾ? ಚೇರಲ್ಲಿ ಯಾರಾದರೂ ಒಬ್ರು ಮಾತ್ರ ಕೂರ್ಬೋದು, ಕೂತಿಲ್ಲ ಅಂದರೆ ಇಬ್ಬರು ಫಾಲ್ಸ್ ಆಗಿಬಿಡ್ತಾರೆ ಅಲ್ವಾ. ಸೊ ಅಂದರೆ ಇವ್ರು ಎಂಥ ರಿಲೇಷನ್ಶಿಪ್ಪು? ಇವ್ರದ್ದು ಕಾಂಟ್ರರೀಸ್. ಸೊ ಪ್ರಪೋಸಿಷನ್ಸ್ ನೋಡ್ತಾ ಬರೋಣ. ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್. ಎವ್ರಿ ಅಂತ ಬಂದಾಗ ಏನಾಗುತ್ತೆ? ಅದು ಎ ಆಗುತ್ತೆ. ಸಮ್ ಸ್ಟೂಡೆಂಟ್ಸ್ ಆರ್ ಅಟೆಂಟಿವ್. ಸಮ್ ಅಂತ ಬಂದಾಗ ಏನಾಗುತ್ತೆ? ಅದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್. ನೆವರ್ ಅಂತ ಬಂತು ಅಂದರೆ ಅದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗುತ್ತೆ. ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಟೆಂಟಿವ್ ಅನ್ನೋದು ಸಮ್ ಮತ್ತು ನಾಟ್ ಬಂದಿದೆ ಅಂದರೆ ಅದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ಓಕೆ, ಸೊ ಈಗ ನಮಗೆ ಕೊಟ್ಟಿರೋದೇನು? ಕಾಂಟ್ರರೀಸ್ನ ಹುಡುಕ್ರಿ ಅಂತ ಹೇಳಿದ್ದಾರೆ. ಎ ಮತ್ತು ಇ. ಎ ಮತ್ತು ಇ ಅಂದರೆ ಎ ಮತ್ತು ಸಿ ಇರಬೇಕು. ನಮ್ಗೆ ಕೊಟ್ಟಿರೋ ಆಪ್ಷನಲ್ಲಿ ಎ ಮತ್ತು ಸಿ ಎಲ್ಲಿದೆ? ಆಪ್ಷನ್ 2 ಎ ಮತ್ತು ಸಿ ಬರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಇಫ್ ದ ಪ್ರಪೋಸಿಷನ್ ನೋ ಮೆನ್ ಆರ್ ಹಾನೆಸ್ಟ್ ಈಸ್ ಟೇಕನ್ ಟು ಬಿ ಫಾಲ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಪೋಸಿಷನ್ ಆರ್ ಪ್ರಪೋಸಿಷನ್ಸ್ ಕ್ಯಾನ್ ಬಿ ಕ್ಲೈಮ್ಡ್ ಸರ್ಟನ್ಲಿ ಟು ಬಿ ಕ್ಲೈಮ್ಡ್ ಟು ಬಿ ಟ್ರೂ ಅಂತ ಹೇಳ್ತಾರೆ. ಅಂದರೆ ಕ್ವಶನ್ ಏನು ಹೇಳ್ತಾ ಇದೆ? ನೋ ಮೆನ್ ಆರ್ ಹಾನೆಸ್ಟ್. ನೋ ಮೆನ್ ಆರ್ ಹಾನೆಸ್ಟ್ ಅನ್ನೋದು ಎಂಥ ಸ್ಟೇಟ್ಮೆಂಟ್? ಅದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ಸೊ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದಾಗ ಯಾವುದು ಟ್ರೂ ಆಗಿರುತ್ತೆ ಕಂಡಿಡೀರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಪ್ರಪೋಸಿಷನ್ ನೋಡ್ತಾ ಬರೋಣ. ಫಸ್ಟ್, ಆಲ್ ಮೆನ್ಸ್ ಆರ್ ಹಾನೆಸ್ಟ್ ಅನ್ನೋದು ಆಲ್ ಬಂದಿದೆ ಅಂದರೆ ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಮೆನ್ಸ್ ಆರ್ ಹಾನೆಸ್ಟ್ ಅನ್ನೋದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಮೆನ್ಸ್ ಆರ್ ನಾಟ್ ಹಾನೆಸ್ಟ್. ಸಮ್ ನಾಟ್ ಬಂದಿದೆ ಅಂದರೆ ಅದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಹಾನೆಸ್ಟ್ ಪರ್ಸನ್ ಇಸ್ ಅ ಮೆನ್ ಅನ್ನೋದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ನಮಗಿಲ್ಲಿ ನೋ ಅಂದರೆ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದಾಗ ಯಾವುದು ಟ್ರೂ ಅಂತ ಹೇಳಿದ್ದಾರೆ. ಸೊ ಈ ಫಾಲ್ಸ್ ಇತ್ತು ಅಂದರೆ ನಮಗೆ
ಕಾಂಟ್ರಾಡಿಕ್ಟರೀಸಲ್ಲಿ ಐ ಏನಾಗುತ್ತೆ, ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಹಾಗೆ ಈ ಫಾಲ್ಸ್ ಆಗಿತ್ತು ಅಂದರೆ ಓ ಏನಾಗುತ್ತೆ, ಫಾಲ್ಸ್ ಅಪ್ವರ್ಡ್ ಇದೆ, ಬಟ್ ಇಲ್ಲಿ ಫಾಲ್ಸ್ ಮೇಲಿರೋದ್ರಿಂದ ಡೌನ್ವರ್ಡ್ ಬರೋಕ್ಕಾಗಲ್ಲ, ಹಾಗಾಗಿ ಓ ಡೌಟ್ಫುಲ್ ಆಗುತ್ತೆ. ಟ್ರೂತ್ ಏನಾಗುತ್ತೆ, ಟ್ರೂತ್ ಡೌನ್ವರ್ಡ್, ಬಟ್ ನಮಗಿಲ್ಲಿ ಎ ಮತ್ತು ಐ ಮಧ್ಯೆನೂ ಹೇಳೋಕ್ಕಾಗಲ್ಲ. ಈ ಫಾಲ್ಸ್ ಇರೋದ್ರಿಂದ ಎ ಏನಾಗುತ್ತೆ, ಡೌಟ್ಫುಲ್ ಆಗುತ್ತೆ. ಪರ್ಟಿಕ್ಯುಲರ್ಸ್ ಕಾಂಟ್ರರೀಸ್ಗಳ ಮಧ್ಯೆ ರಿಲೇಷನ್ಶಿಪ್ ಏನಿರುತ್ತೆ, ಒಂದು ಟ್ರೂ ಇಂದ ನಾವು ಫಾಲ್ಸ್ ಕಡೆ ಬರ್ಬೋದು, ಆದರೆ ಫಾಲ್ಸಿಂದ ಟ್ರೂ ಕಡೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಎ ಡೌಟ್ಫುಲ್ ಆಗುತ್ತೆ. ಸೊ ಇಲ್ಲಿ ಟ್ರೂ ಇರೋ ಆಪ್ಷನ್ ಯಾವುದು, ಐ ಇರೋ ಆಪ್ಷನ್ ಯಾವುದು, ಬಿ, ಸಮ್ ಮೆನ್ಸ್ ಆರ್ ಹಾನೆಸ್ಟ್ ಅನ್ನೋದು ನಮಗೆ ರೈಟ್ ಆನ್ಸರ್. ನೆಕ್ಸ್ಟ್ 10th question. If two propositions having same subject and predict terms, both can be false, but both cannot be true. The relationship between those two propositions is called. ಸೊ ಇವಾಗಿನೂ ಹೇಳಿದ್ವಿ ಅಲ್ವಾ, ಎರಡೂ ಫಾಲ್ಸ್ ಆಗುತ್ತೆ, ಬಟ್ ಎರಡೂ ಟ್ರೂ ಆಗೋಕ್ಕೆ ಸಾಧ್ಯ ಇಲ್ಲ. ಎರಡೂ ಟ್ರೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಟ್ರೂ ಆಗ್ಬೋದು. ಒಂದು ಟ್ರೂತ್ ಚೇರ್ ಇರುತ್ತೆ ಅಂದರೆ ಅದು ಎಂಥದ್ದು ರಿಲೇಷನ್ಶಿಪ್ಪು, ಕಾಂಟ್ರರೀಸ್. ಸೊ ಅಂದರೆ ನಮಗೆ ಆಪ್ಷನ್ 1 ಕಾಂಟ್ರರೀಸ್ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್, if the statement most of the students are obedient is taken to be true, which one of the following pair of student can claimed to be true? ಸೊ ನಮ್ಗೆ ಇಲ್ಲೇನು ಹೇಳಿದ್ದಾರೆ, ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಆರ್ ಒಬೀಡಿಯಂಟ್ ಅಂತ ಹೇಳಿದ್ದಾರೆ. ಮೋಸ್ಟ್ ಅಂತಂದರೆ ಅದು ಎಂಥ ಸ್ಟೇಟ್ಮೆಂಟ್ ಆಗಿರುತ್ತೆ, ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಐ ಟ್ರೂ ಆಗಿತ್ತು ಅಂದರೆ ಅದ್ರ ಜೊತೆ ಯಾವ್ಯಾವುದು ಟ್ರೂ ಆಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ಬರೋಣ. ಆಲ್ ಒಬೀಡಿಯಂಟ್ ಪರ್ಸನ್ಸ್ ಆರ್ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ. ಐ ಟೈಪ್ ಆಫ್ ಆಲ್ ಒಬೀಡಿಯಂಟ್ ಪರ್ಸನ್ಸ್ ಆರ್ ಸ್ಟೂಡೆಂಟ್ ಅನ್ನೋದು ಎ ಟೈಪ್. ಆಲ್ ಸ್ಟೂಡೆಂಟ್ಸ್ ಆರ್ ಒಬೀಡಿಯಂಟ್ ಅನ್ನೋದು ಕೂಡ ಎ ಟೈಪ್. ಸಮ್ ಸ್ಟೂಡೆಂಟ್ಸ್ ಆರ್ ಒಬೀಡಿಯಂಟ್ ಅನ್ನೋದೇನದು, ಐ ಟೈಪ್. ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಡಿಸೊಬೀಡಿಯಂಟ್. ಅಲ್ಲಿ ನೋಡ್ರಿ, ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸಮ್ ಸ್ಟೂಡೆಂಟ್ ಆರ್ ನಾಟ್ ಅಂತ ಕೊಟ್ಟಿಲ್ಲ, ಅಲ್ಲಿ ನಾಟ್ ಡಿಸೊಬೀಡಿಯಂಟ್ ಅಂತ ಕೊಟ್ಟಿದ್ದಾರೆ. ನಾಟ್ ಡಿಸೊಬೀಡಿಯಂಟ್ ಅಂತಂದರೆ ಅದು ಕೂಡ ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗುತ್ತೆ. ನಾಟು ಮತ್ತು ಡಿಸ್ ಇದೆ, ಅಲ್ಲಿ ನಮಗೆ ಸಬ್ಜೆಕ್ಟು ಪ್ರಿಡಿಕ್ಟು ಸೇಮ್ ಇರಬೇಕು. ಓಕೆ, ನಿಮಗೆ ಸಬ್ಜೆಕ್ಟ್ ಅಂತಂದರೆ ನಮಗೆ ಫಸ್ಟ್ ಒನ್ ಬರುತ್ತಲ್ಲ, ನಮ್ಮ ಒಂದು ಪ್ರಿಪೋಸಿಷನಲ್ಲಿ ಫಸ್ಟ್ ಬರೋ ಟರ್ಮ್ಗೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ, ಅದರ ನೆಕ್ಸ್ಟ್ ಬರೋ ಟರ್ಮ್ಗೆ ಪ್ರಿಡಿಕ್ಟ್ ಅಂತ ಹೇಳಿ ಕರಿತೀವಿ. ಸ್ಟೂಡೆಂಟ್ ಅನ್ನೋದು ಸಬ್ಜೆಕ್ಟು, ಒಬೀಡಿಯಂಟ್ ಅನ್ನೋದು ಪ್ರಿಡಿಕ್ಟ್. ನಮ್ಮ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸಬ್ಜೆಕ್ಟ್ ಪ್ರಿಡಿಕ್ಟ್ ಇರಲೇಬೇಕು. ಸೊ ಸಬ್ಜೆಕ್ಟ್ ಪ್ರಿಡಿಕ್ಟ್ ಏನಾದರೂ ಚೇಂಜ್ ಆಯಿತು ಅಂದರೆ, ನಾನು ಇಂಟರ್ಚೇಂಜ್ ಬಗ್ಗೆ ಹೇಳ್ತಾ ಇಲ್ಲ, ಕಂಪ್ಲೀಟ್ ಚೇಂಜ್ ಆಯಿತು ಅಂದರೆ ಅವಾಗ ನಾವು ಪ್ರಪೋಸಿಷನ್ನ ಮತ್ತೆ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಒಬೀಡಿಯಂಟ್ ಅನ್ನೋದು ಪ್ರಿಡಿಕೇಟ್ ಆಗಿರಬೇಕು, ಬಟ್ ಇಲ್ಲಿ ಏನಾಗಿದೆ, ಡಿಸ್ಒಬೀಡಿಯಂಟ್ ಆಗಿದೆ. ಸೊ ಡಿಸ್ಒಬೀಡಿಯಂಟ್ ಇರೋದನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸಮ್ ಸ್ಟೂಡೆಂಟ್ಸ್ ಆರ್ ಒಬೀಡಿಯಂಟ್ ಅಂತಲೇ ಆಗುತ್ತೆ. ನಾಟ್ ಮತ್ತು ಡಿಸ್ ಹೋಯ್ತು ಅಂತಂದರೆ ನೆಗೆಟಿವ್ ಸೇರಿದ್ರೆ ಪಾಸಿಟಿವ್ ಆಗುತ್ತಲ್ವಾ. ಸೊ ಆ ಥರ ನಾಟ್ ಡಿಸ್ ಹೋಯ್ತು ಅಂತಂದರೆ ನಮಗೆ ಅಲ್ಲಿ ಉಳಿಯೋದು ಒಬೀಡಿಯಂಟ್. ಸಮ್ ಸ್ಟೂಡೆಂಟ್ಸ್ ಆರ್ ಒಬೀಡಿಯಂಟ್ ಅಂತ ಆಗುತ್ತೆ. ಸೊ ಹಾಗಾಗಿ 4th ಆಪ್ಷನ್ ಕೂಡ ಐ ಅಂತಲೇ ಬರುತ್ತೆ. ಸೊ ಐ ಟ್ರೂ ಆಗಿತ್ತು ಅಂತಂದರೆ ಓ ಏನಾಗುತ್ತೆ, ಆ ಟ್ರೂ ಇಂದ ನಾವು ಟ್ರೂ ಕಡೆ ಬರೋಕ್ಕಾಗಲ್ಲ, ಡೌಟ್ಫುಲ್ ಆಗುತ್ತೆ. ಟ್ರೂತ್ ಡೌನ್ವರ್ಡ್ ಆಗಿದೆ, ಹಾಗಾಗಿ ನಾವು ಏನ ಹೇಳೋಕ್ಕಾಗಲ್ಲ, ಅದು ಕೂಡ ಡೌಟ್ಫುಲ್ ಆಗಿರುತ್ತೆ. ಐ ಟ್ರೂ ಆಗಿತ್ತು ಅಂದರೆ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಸೊ ನಮಗೆ ಕೇಳಿರೋದಿಲ್ಲಿ ಟ್ರೂ ಯಾವುದು ಅಂತ, ನಮ್ಗೆ ಇಲ್ಲಿ ಕೊಟ್ಟಿರೋ ಅಂಥದ್ರಲ್ಲಿ ಟ್ರೂ ಬರೋದು ಐ ಸ್ಟೇಟ್ಮೆಂಟ್ ಮಾತ್ರ. ಸೊ ನಮಗಿಲ್ಲಿ 3rd ಆಪ್ಷನ್ ಮತ್ತು 4th ಆಪ್ಷನ್ ಎರಡು ಏನಾಗುತ್ತೆ, ದಟ್ ಮೀನ್ಸ್ ಸಮ್ ಸ್ಟೂಡೆಂಟ್ಸ್ ಆರ್ ಒಬೀಡಿಯಂಟ್ ಅನ್ನೋದು ಐ, 4th ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಡಿಸೊಬೀಡಿಯಂಟ್ ಅನ್ನೋದು ಕೂಡ ಐ. ಅವೆರಡು ಇರೋ ಅಂಥ ಕೋಡ್ ಯಾವುದು, ಆಪ್ಷನ್ ಬಿ. ಸೊ ನಮ್ಮ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿ 3 and 4. Which one of the following can be validly inferred from the proposition all animals are wild? ಸೊ ನಮಗೆ ಏನು ಹೇಳಿದ್ದಾರೆ ಅಂತಂದರೆ ಆಲ್ ಅನಿಮಲ್ಸ್ ಆರ್ ವೈಲ್ಡ್ ಅನ್ನೋದು ಕರೆಕ್ಟ್ ಅಂತ ಆಗಿದ್ರೆ ಅದ್ರ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಆಲ್ ಅನ್ನೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಎ ನಾವು ಟ್ರೂ ಅಂತ ತಗೊಂಡಿದ್ವಿ ಅಂದರೆ ಡೆಫಿನೆಟ್ಲಿ ಐ ಏನಾಗುತ್ತೆ, ಟ್ರೂ ಆಗುತ್ತೆ. ಯಾಕೆ ಅಂತಂದರೆ ಸಬ್ ಆಲ್ಟ್ರೇಷನ್ಸ್ಗಳಲ್ಲಿ ಟ್ರೂತ್ ಡೌನ್ವರ್ಡ್ ಆಗುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ಗಳನ್ನ ನೋಡೋಣ. ನೋ ನಾನ್ ಅನಿಮಲ್ಸ್ ಆರ್ ವೈಲ್ಡ್ ಅಂತ ಹೇಳಿದ್ದಾರೆ. ನೋ ನಾನ್ ಅನಿಮಲ್ಸ್ ಆರ್ ವೈಲ್ಡ್ ಅನ್ನೋದೇನದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಅನಿಮಲ್ಸ್ ಆರ್ ನಾಟ್ ವೈಲ್ಡ್ ಅನ್ನೋದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಅನಿಮಲ್ಸ್ ಆರ್ ವೈಲ್ಡ್ ಅನ್ನೋದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಅನಿಮಲ್ಸ್ ಆರ್ ವೈಲ್ಡ್ ಅನ್ನೋದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ಸೊ ನಮಗೆ ಏನಾದರೂ ಟ್ರೂ ಆಗಿತ್ತು ಅಂದರೆ
ನಮಗೆ ಗೊತ್ತು ಡೆಫಿನೆಟ್ಲಿ ಐ ಏನಾಗುತ್ತೆ, ಟ್ರೂ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆನ್ಸರ್ ಬಂದ್ಬಿಟ್ಟು 4th ಆಪ್ಷನ್, ಸಮ್ ಅನಿಮಲ್ಸ್ ಆರ್ ವೈಲ್ಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ 13th ಕ್ವೆಶನ್, ವಿಚ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಇಫ್ ದ ಸ್ಟೇಟ್ಮೆಂಟ್ ಆಲ್ ಅಥ್ಲೆಟಿಕ್ಸ್ ಆರ್ ಪೆಸಿಮಿಸ್ಟ್ ಈಸ್ ಟ್ರೂ? ಸೊ ನಮ್ಗೆ ಇಲ್ಲೇನು ಕೇಳಿದ್ದಾರೆ, ಆಲ್ ಅಥ್ಲೆಟಿಕ್ಸ್ ಆರ್ ಪೆಸಿಮಿಸ್ಟ್ ಅನ್ನೋದು ಟ್ರೂ ಆಗಿತ್ತು ಅಂದರೆ ಯಾವುದು ಫಾಲ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಲ್ ಅಥ್ಲೆಟಿಕ್ಸ್ ಆರ್ ಪೆಸಿಮಿಸ್ಟ್ ಅನ್ನೋದು ಎಂಥ ಸ್ಟೇಟ್ಮೆಂಟ್, ಅದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಎ ಟ್ರೂ ಆಗಿತ್ತು ಅಂದರೆ ಯಾವ್ದು ಫಾಲ್ಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಅಥ್ಲೆಟಿಕ್ಸ್ ಆರ್ ಪೆಸಿಮಿಸ್ಟ್ಸ್ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ಅಂತ ಬಂದಿದೆ ಅಂದರೆ ನೋಡಿ, ಆಲ್ಮೋಸ್ಟ್ ಆಲ್ ಅಂತ ಬಂದ ತಕ್ಷಣ ನೀವು ಕನ್ಫ್ಯೂಸ್ ಆಗಿಬಿಟ್ಟು ಎ ಅಂತ ಕನ್ಸಿಡರ್ ಮಾಡಬೇಡ್ರಿ. ಆಲ್ಮೋಸ್ಟ್ ಆಲ್ ಅಂತ ಬಂದಾಗ ಅದು ಬಂದ್ಬಿಟ್ಟು ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ನಿಮಗೆ ಈ ಥರದ್ದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಹಾಗಾಗಿ ನಾನು ನಿಮಗೆ ಒಂದು ಚಾರ್ಟ್ ಕೊಟ್ಟಿದ್ನಲ್ವಾ, ನಮ್ಮದು ಫಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು, ಅಲ್ಲಿ ಚಾರ್ಟ್ಸ್ ಇದೆ. ಆಲ್ ಬದಲಾಗಿ ಮತ್ತೆ ಯಾವ್ಯಾವ ವರ್ಡ್ಸ್ನ ಯೂಸ್ ಮಾಡ್ಬೋದು, ಸಮ್ ಬದಲಾಗಿ ಮತ್ತೆ ಯಾವ್ಯಾವ ವರ್ಡ್ಸ್ನ ಯೂಸ್ ಮಾಡ್ಬೋದು ಅಂತ. ಸೊ ಆ ವಿಡಿಯೋ ನೋಡಿಬಿಟ್ಟು ಅವನ್ನ ಸ್ವಲ್ಪ ಕಣ್ಣಾಡಿಸಿರಿ, ಸ್ವಲ್ಪ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಅನ್ನೋದು ಎಂಥದ್ದು, ಐ ಟೈಪ್ ಆಫ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಆಲ್ ಅಥ್ಲೆಟಿಕ್ಸ್ ಆರ್ ನಾನ್ ಪೆಸಿಮಿಸ್ಟ್ಸ್ ಅಂತ ಹೇಳಿದ್ದಾರೆ. ಆಲ್ ಮತ್ತು ನಾನ್ ಬಂತು ಅಂದರೆ ಅದೆಂಥ ಸ್ಟೇಟ್ಮೆಂಟ್ ಆಗುತ್ತೆ, ಓ ಟೈಪ್ ಆಗುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಆಲ್ ಮತ್ತು ನಾಟ್ ಬಂದಾಗ ಅದು ಓ ಟೈಪ್ ಆಗುತ್ತೆ ಅಂತ. ಹಾಗೆ ಆಲ್ ಮತ್ತು ನಾನ್ ಬಂದಾಗೂ ಕೂಡ ಅದೇನಾಗುತ್ತೆ, ಓ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗುತ್ತೆ. ನೋಡಿ, ಆಲ್ ಬಂದ ತಕ್ಷಣ ಅದು ಎ ಟೈಪ್ ಆಗೋದಿಲ್ಲ, ಮತ್ತು ಆಲ್ ಮತ್ತು ನಾಟ್ ಬಂದಾಗ ಅದು ಇ ಟೈಪ್ ಕೂಡ ಆಗೋದಿಲ್ಲ. ಓಕೆ, ಆಲ್ ಮತ್ತು ನಾಟ್ ಬಂದಾಗ ಅದು ಓ ಟೈಪ್ ಆಫ್ ಅಂದರೆ ಸಮ್ ನಾಟ್ ಟೈಪ್ ಆಗುತ್ತೆ. ಓಕೆ, ನನ್ ಅಥ್ಲೆಟಿಕ್ಸ್ ಆರ್ ಪೆಸಿಮಿಸ್ಟ್ಸ್ ಅಂತ ಹೇಳಿದ್ದಾರೆ. ನನ್ ಅಂತ ಬಂತು ಅಂದರೆ ಅದು ಇ ಟೈಪ್ ಆಫ್ ಸ್ಟೇಟ್ಮೆಂಟ್. ಈಚ್ ಒನ್ ಅಥ್ಲೆಟಿಕ್ಸ್ ಆರ್ ಪೆಸಿಮಿಸ್ಟ್ಸ್ ಅನ್ನೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆ, ಸೊ ನಮಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಎ ಟ್ರೂ ಆಗಿತ್ತು ಅಂತಂದರೆ ನಮಗೆ ಗೊತ್ತು ಕಾಂಟ್ರಾಡಿಕ್ಟರೀಸ್ ಅಂದರೆ ಯಾವುದು, ಎ ಮತ್ತು ಓ, ಇ ಮತ್ತು ಐ, ಅವ್ರದ್ದು ಮಧ್ಯೆ ರಿಲೇಷನ್ಶಿಪ್ ಹೇಗಿರುತ್ತೆ, ಕಾಂಟ್ರಾಡಿಕ್ಟ್ಸ್ಗಳು ಡೆಫಿನೆಟ್ಲಿ ಆಪೋಸಿಟ್ ಇರುತ್ತೆ. ಎ ಟ್ರೂ ಆಗಿದೆ ಅಂದರೆ ಓ ಡೆಫಿನೆಟ್ಲಿ ಏನಾಗುತ್ತೆ, ಫಾಲ್ಸ್ ಆಗಿರುತ್ತೆ. ಹಾಗೆ ಎ ಮತ್ತು ಇ ಮಧ್ಯೆ ರಿಲೇಷನ್ಶಿಪ್ ಏನಿರುತ್ತೆ, ಕಾಂಟ್ರರೀಸ್ ಮಧ್ಯೆ ರಿಲೇಷನ್ಶಿಪ್ ಏನಿರುತ್ತೆ, ಎರಡೂ ಟ್ರೂ ಆಗೋಕ್ಕಾಗಲ್ಲ, ಬಟ್ ಎರಡು ಫಾಲ್ಸ್ ಆಗ್ಬೋದು. ಎ ಟ್ರೂ ಇಂದ ನಾವು ಫಾಲ್ಸ್ ಕಡೆ ಹೋಗ್ಬೋದಲ್ವಾ. ಸೊ ಎ ಟ್ರೂ ಕೊಟ್ಟಿದ್ದಾರೆ ಅಂದರೆ ಇ ಏನಾಗುತ್ತೆ, ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಹಾಗೆ ಟ್ರೂತ್ ಡೌನ್ವರ್ಡ್ ಅಲ್ವಾ, ಸಬ್ ಆಲ್ಟ್ರೇಷನ್ಸ್ಗಳಲ್ಲಿ ಟ್ರೂತ್ ಡೌನ್ವರ್ಡ್ ಆಗುತ್ತೆ, ಫಾಲ್ಸ್ ಅಪ್ವರ್ಡ್ ಆಗುತ್ತೆ. ಎ ಟ್ರೂ ಇದೆ ಅಂದರೆ ಐ ಏನಾಗುತ್ತೆ, ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಹಾಗೆ ಎ ಮತ್ತು ಓ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ ಏನದು, ಕಾಂಟ್ರಾಡಿಕ್ಟರೀಸ್ ಅಂತಂದರೆ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ. ಎ ಟ್ರೂ ಆಗಿತ್ತು ಅಂದರೆ ಓ ಬಂದ್ಬಿಟ್ಟು ಫಾಲ್ಸ್ ಆಗುತ್ತೆ. ಸೊ ನಮಗಿಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಹೇಳಿದಾರಲ್ವಾ, ಸೊ ಫಾಲ್ಸ್ ಯಾವ್ಯಾವ್ದು ಬರುತ್ತೆ, ಇ ಮತ್ತು ಓ ಫಾಲ್ಸ್ ಆಗುತ್ತೆ. ಇ ಮತ್ತು ಓ ಇರೋದು ಯಾವುದು, ಬಿ ಮತ್ತು ಸಿ. ನಮ್ಮ ಕೋಡಲ್ಲಿ ನೋಡಿ ಬಿ ಮತ್ತು ಸಿ ಎಲ್ಲಿದೆ, ಆಪ್ಷನ್ ಸಿ, ಬಿ ಮತ್ತು ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟು ಆರ್ ಕಾಂಟ್ರಾಡಿಕ್ಟರೀಸ್ ಟು ಈಚ್ ಅದರ್, ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ದಟ್ ರೆಪ್ರೆಸೆಂಟ್ಸ್ ದೆಮ್. ಸೊ ಇಲ್ಲಿ ಕಾಂಟ್ರಾಡಿಕ್ಟರೀಸ್ ಯಾವುದಿದೆ ಅಂತ ಹೇಳಿ ಕೇಳಿದ್ದಾರೆ. ಕಾಂಟ್ರಾಡಿಕ್ಟರೀಸ್ ಅಂತಂದರೆ ಯಾವ್ದು ಗೊತ್ತಲ್ವಾ, ಎ ಓ ಇ ಐ, ಎಕ್ಸ್ ಮಾರ್ಕ್ ನೆನ್ಪಿಟ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೊ ಆಲ್ ಪೊಯೆಟ್ಸ್ ಆರ್ ಫಿಲಾಸಫರ್ಸ್ ಅನ್ನೋದು ಆಲ್ ಬಂದಿದೆ ಅಂದರೆ ಅದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ಸಮ್ ಪೊಯೆಟ್ಸ್ ಆರ್ ಫಿಲಾಸಫರ್ಸ್ ಅಂತಂದರೆ ಅದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್. ಸಮ್ ಪೊಯೆಟ್ಸ್ ಆರ್ ನಾಟ್ ಫಿಲಾಸಫರ್ಸ್ ಅಂತಂದರೆ ಅದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ನೋ ಫಿಲಾಸಫರ್ ಇಸ್ ಅ ಪೊಯೆಟ್, ನೋ ಅಂತ ಬಂತು ಅಂದರೆ ಅದು ಇ ಟೈಪ್ ಆಫ್ ಸ್ಟೇಟ್ಮೆಂಟ್. ಕಾಂಟ್ರಾಡಿಕ್ಟರೀಸ್ ಅಂತಂದರೆ ಯಾವುದು, ಎ ಓ ಅಥವಾ ಇ ಐ. ನಮಗಿಲ್ಲಿ ಆಪ್ಷನ್ಸಲ್ಲಿ ನೋಡ್ರಿ, ಎ ಸಿ ಕಾಂಬಿನೇಷನ್ ಆದರೂ ಇರಬೇಕು, ಬಿ ಡಿ ಕಾಂಬಿನೇಷನ್ ಆದರೂ ಇರಬೇಕು. ನಮಗೆ ಎ ಸಿ ಕಾಂಬಿನೇಷನ್ ಕಾಣಿಸುತ್ತೆ, ಬಿ ಡಿ ಕಾಂಬಿನೇಷನ್ ಕಾಣಿಸೋದಿಲ್ಲ. ಸೊ ಆಪ್ಷನ್ ಸಿ ಎ ಸಿ ಇಲ್ಲಿ ಕಾಂಟ್ರಾಡಿಕ್ಟರೀಸ್ ಇದೆ. ಇಲ್ಲಿ ಇ ಐ ಕೂಡ ಕಾಂಟ್ರಾಡಿಕ್ಟರಿನೇ, ಬಟ್ ನಮ್ಗೆ ಆಪ್ಷನಲ್ಲಿ ಕೊಟ್ಟಿಲ್ಲ, ಸೊ ಹಾಗಾಗಿ ನಾವು ಕನ್ಸಿಡರ್ ಮಾಡಿಲ್ಲ ಅದನ್ನು. ನೆಕ್ಸ್ಟ್, ಸಮ್ ರಿಲಿಜಿಯಸ್ ಮೆನ್ಸ್ ಆರ್ ಸೈನ್ಸ್ ಇಸ್ ಫಾಲ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಸಮ್ ರಿಲಿಜಿಯಸ್ ಮೆನ್ಸ್ ಆರ್ ಸೈನ್ಸ್ ಅನ್ನೋದೇನು ಫಾಲ್ಸ್ ಅಂತಂದರೆ ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಸಮ್ ಅಂತ ಬಂದಿದೆ ಅಂದರೆ ಅದು ಎಂಥ ಸ್ಟೇಟ್ಮೆಂಟ್ ಆಗಿರುತ್ತೆ, ಸಮ್ ಅಂತ ಬಂದಿದೆ ಅಂದರೆ ಅದು ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಐ ಫಾಲ್ಸ್ ಇದ್ರೆ ಯಾವುದು ಟ್ರೂ. ಓಕೆ, ಫಸ್ಟ್, ಮೋರ್ ರಿಲಿಜಿಯಸ್ ಮೆನ್ಸ್ ಆರ್ ಸೈನ್ಸ್ ಅನ್ನೋದು
ಐ. ಮೋರ್ ಅನ್ನೋದು ಕೂಡ ಸಮ್ಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡೋದು. ಓಕೆ, ಆಲ್ ರಿಲಿಜಿಯಸ್ ಮೆನ್ಸ್ ಆರ್ ಸೈಂಟ್ಸ್ ಅನ್ನೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್. ನನ್ ಸೈಂಟ್ಸ್ ಆರ್ ರಿಲಿಜಿಯಸ್ ಮೆನ್ಸ್ ಅನ್ನೋದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್. ನನ್ ಕೂಡ ಯೂಸ್ ಮಾಡ್ತೀವಿ, ನೆವರ್ ಕೂಡ ಯೂಸ್ ಮಾಡ್ತೀವಿ. ಓಕೆ, ಈ ಥರ ಬೇರೆ ಆಲ್ಟರ್ನೇಟಿವ್ಸ್ ವರ್ಡ್ಸ್ ಕೂಡ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದ ರಿಲಿಜಿಯಸ್ ಮೆನ್ಸ್ ಆರ್ ನಾಟ್ ಸೈಂಟ್ಸ್. ಮೋಸ್ಟ್ ಮತ್ತು ನಾಟ್ ಬಂದಿದೆ ಅಂದರೆ ಅದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್. ಓಕೆ, ಸೊ ಈಗ ಸ್ಕ್ವೇರ್ ಹಾಕೊಂಡ್ಬಿಡಿ, ಅದರೊಳಗಡೆ ಆದರೆ ಬೇಗ ಗೊತ್ತಾಗುತ್ತೆ. ಸೊ ನಮಗೆ ಕೊಟ್ಟಿರೋದು ಐ ಫಾಲ್ಸ್ ಇತ್ತು ಅಂದರೆ ಕಾಂಟ್ರಾಡಿಕ್ಟರೀಸಲ್ಲಿ ಈ ಏನಾಗುತ್ತೆ, ಟ್ರೂ ಆಗುತ್ತೆ. ನಮಗೆ ಗೊತ್ತು ಟ್ರೂತ್ ಡೌನ್ವರ್ಡ್. ಸೊ ಈ ಟ್ರೂ ಆಗಿತ್ತು ಅಂದರೆ ಓ ಏನಾಗುತ್ತೆ, ಟ್ರೂ ಇರುತ್ತೆ. ಹಾಗೆ ಓ ಟ್ರೂ ಆಗಿತ್ತು ಅಂದರೆ ಸಬ್ ಕಾಂಟ್ರಾಡಿಕ್ಟರೀಸಲ್ಲಿ ಎ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಓ ಟ್ರೂ ಆಗಿತ್ತು ಅಂತಂದರೆ ಕಾಂಟ್ರಾಡಿಕ್ಟರೀಸಲ್ಲಿ ಎ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಸೊ ನಮಗಿಲ್ಲಿ ಯಾವ್ಯಾವ ಟ್ರೂ ಅಂತ ಕೇಳಿದಾರಲ್ವಾ, ಈ ಮತ್ತು ಓ ಸ್ಟೇಟ್ಮೆಂಟು ಟ್ರೂ ಆಗಿದೆ. ಇಲ್ಲಿ ಈ ಮತ್ತು ಓ ಸ್ಟೇಟ್ಮೆಂಟ್ ಇರೋದು ಯಾವುದು, ಸಿ ಡಿ ಇರೋ ಆಪ್ಷನ್ ಯಾವುದು, ಆಪ್ಷನ್ 3CD ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.